ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹಾಗೆ 1 ಮಂತ್ ಆಯಿತು ವಿಡಿಯೋನೇ ಮಾಡಾಕಿಲ್ಲ, ಹಂಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆ ಪಕ್ಕದ ಮನೆ ಪಾಪು ಜೊತೆ ನನ್ನ ಮಗಳು ಡೈಲಿ ಹಿಂಗೆ ಆಟ ಆಡ್ತಾಳೆ. ಒಂದು ಫೋಟೋ ಕ್ಲಿಪ್ ಇರಲಿ, ವಿಡಿಯೋ ಕ್ಲಿಪ್ ಇರಲಿ ಅಂತ ತಗೊಂಡಿದ್ದೆ. ಅವರಿಬ್ಬರು ಚೆನ್ನಾಗಿ ಆಟ ಆಡ್ತಾರೆ, ಬಟ್ ಒಂದೊಂದು ಟೈಮ್ ಕಿತ್ತಾಡ್ತಾರೆ. ಆಮೇಲೆ ಇವ್ರಿಗೆ ಈ ಚಿಕ್ಕ ಕಾಲಿಗೆಲ್ಲ ಇದು ಓಡಿಸೋದಕ್ಕೆ ಭಾಳ ಇಷ್ಟ, ಹಂಗಾಗಿ ಮನೆಗೆ ಬಂದ ತಕ್ಷಣ ಬಿಡ್ತಾನೆ ಆಟ ಆಡೋಕ್ಕೆ. ಇಬ್ಬರು ಖುಷಿಯಿಂದ ಆಟ ಆಡ್ತಾರೆ. ನೋಡೋಕ್ಕೆ ಒಂಥರ ಚೆಂದ. ಮಕ್ಕಳು ಆಟ ಆಡೋದು ಮತ್ತು ಕಿತ್ತಾಡೋದು ಎಲ್ಲ ಇದನ್ನು ಮಾಡ್ತಾರೆ. ಬಟ್ ತುಂಟಾಟ ಆಡ್ತಾನೆ, ಆದರೆ ನನ್ನ ಮಗಳು ಬಗ್ಗಲ್ಲ ನೋಡಿ, ಹಂಗೆ ಬೆಳೆಸ್ಬಿಟ್ಟ. ಇದೇ ಥರ ಇವರು ದಿನ ಇದೆ. ಇವತ್ತೊಂದು ದಿನ ಅಂತಲ್ಲ, ದಿನ ಇದೇನೆ. ಮತ್ತು ನನ್ನ ಪಾಪು ಚಿಕ್ಕ ತಮ್ಮನ ಅಂತ ಹೇಳ್ಕೊಂಡು ಸೈಕಲಿಂದನೇ ಹಂಗೇ ಉಡಿಸ್ಬಿಡ್ತಾಳೆ ನೋಡಿ. ಇವಾಗ ಬಿದ್ದೋಗ್ಬಿಡ್ತಾರೆ. ಹಾಗಾಗಿ 6 ತಿಂಗಳ ನಂತರ ನನ್ನ ಮಗಳು ಮತ್ತೆ ಬಳೆ ತೊಡಿಸ್ತಾ ಇದ್ದೀವಿ ಅಕ್ಕ. ಹೊಸ ವರ್ಷಕ್ಕಲ್ವಪ್ಪ ಕೊಡ್ಸಿದ್ದು ನಿಂಗೆ? ಹೊಸ ವರ್ಷಕ್ಕೆ ಕೊಡ್ಸಿತ್ತು. ಆಮೇಲೆ ಆ ಕಲರ್ ಇಷ್ಟ ಆಗಿದೆ ಅಂತ ಬೇರೆ ಕಲರ್ ಆಮೇಲೆ ರೈಟ್ ಸಣ್ಣ ಕೊಡೋದಕ್ಕೆಲ್ಲ ಹೋಗ್ಬೇಕಾಗಿತ್ತು. ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಮತ್ತು ತುಂಬ ಟ್ರಾಫಿಕ್ಕು. ರಾತ್ರಿ ಹೊತ್ತಂತೂ ಓಡೋದು ಬಿದ್ದಕ್ಕಾಗಲ್ಲ. ಆಮೇಲೆ ಈ ಸೈಡ್ ಬಳೆ ಮಿಸ್ ಆಗಿತ್ತು, ತೆಗೆದುಬಿಡ್ತಾರಂತೆ. ಸೈಡ್ ಬಳೆನೂ ಹಾಕಿಸ್ತೀನಿ ಮತ್ತೆ ಸ್ವಲ್ಪ ಲೂಸ್ ಆದ ಅಕ್ಕ ಭಾಳ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಯಾವಾಗಲೂ ಅಕ್ಕನೂ ಭಾಳ ಕೇರಿಂಗ್ ಮಾಡುತ್ತೆ. ಅವ್ರಿಗೂ ಅಷ್ಟೇ ಅವಕ್ಕ ಅಂದರೆ ಇಷ್ಟ. ಅದೇ ಬೆಳೆದಾಗ ಮುಗಿಸ್ಕೊಂಡು ಒಂದೊಂದು ಟೈಮ್ ಹೋಗಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು ಹೇಳು ಚಿನಿ. ಚಿನಿ ಥ್ಯಾಂಕ್ ಯು ಹೇಳು. ನೇತ್ರಮ್ಮಂಗೆ ಥ್ಯಾಂಕ್ ಯು ಹೇಳು. ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ನೆಲ ಮನೆ ಒರೆಸಿ ದೇವ್ರ ಮನೆ ರೆಡಿ ಮಾಡಿಕೊಂಡು ಫಸ್ಟು ತೊಂಬಿಟ್ಟು ಮಾಡ್ಕೊಬಿಡೋಣ ಅಂತ ಹೇಳಿ 5 ಗಂಟೆ 5:30ಗೆ ಸ್ಟಾರ್ಟ್ ಮಾಡಿಕೊಂಡೆ. ನನಗೂ ಬರುತ್ತೆ ಚೆನ್ನಾಗಿ, ಆದರೆ ಸಿಂಪಲ್ಲಾಗಿ ಸ್ವಲ್ಪ ಪಾಕ ತಗೊಂಡು ಮಾಡಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ರಂಗೋಲಿ ಎಲ್ಲ ಬಿಟ್ಟು ಮತ್ತು ದೇವ್ರ ಮನೆ ಪೂಜೆ ಎಲ್ಲ ದೇವ್ರಿಗೆಲ್ಲ ಅಲಂಕಾರ 6 ಗಂಟೆ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಆಮೇಲೆ ಪೂಜೆನೂ ಸ್ಟಾರ್ಟ್ ಮಾಡಿ ಮನೇಲಿ ವಿಡಿಯೋ ಮಾಡ್ತೀನಿ, ಪೂಜೆ ಮಾಡು ಅಂತ ಹೇಳಿದ್ರು. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಎದ್ದಿಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಹಂಗಾಗಿ ಫಸ್ಟು ಕುತ್ಕೊಂಡು ಪೂಜೆ ಮಾಡ್ತೀನಿ, ಆಮೇಲೆ ಈ ಥರ ಎದ್ದು ನಿಂತ್ಕೊಂಡು ಪೂಜೆ ಮಾಡ್ತೀನಿ. ಹಾಗಾಗಿ ನಮ್ಮ ಮನೇಲಿ ವಿಡಿಯೋ ಮಾಡ್ತಾಯಿದ್ರು, ಇದೊಂದೆರಡು ಕ್ಲಿಪ್ಪಿಂಗ್ ಇರಲಿ ಅಂತ. ಬೆಳಗ್ಗೆ 7 ಗಂಟೆ ಅಷ್ಟರಲ್ಲಿ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ. ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ, 10 ಗಂಟೆ 10:30 ಅಷ್ಟರೆಲ್ಲ ಪೂಜೆ ಮಾಡಿಬಿಟ್ಟು ಹೊಂಟೋಗ್ತಾರೆ. ಹಾಗಾಗಿ ಬೇಗ ಎದ್ದು ಮನೆಯೆಲ್ಲ ಕೆಲಸ ಮಾಡಿ ದೇವ್ರಿಗೆ ರೆಡಿ ಮಾಡಿ ಮತ್ತು ಮಸಾಲೆ ಎಲ್ಲ ರುಬ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು, ಊರಲ್ಲಿ ನಮ್ಮ ಮಾವನ ಹೆಂಡತಿ ಇಲ್ಲ, ತವ್ರ ಮನೆಗೆ ಹೋಗಿದ್ದಾರೆ. ಹಂಗಾಗಿ ಲೇಟ್ ಆಗಿಬಿಡುತ್ತಲ್ಲ, ಮತ್ತು ಸಂಜೆ ಬರೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಬೆಳಗ್ಗೆ 4:30-5 ಗಂಟೆಗೆ ಎದ್ದಿಂದ ಎಲ್ಲ ಕೆಲಸ ಆಯಿತು. ಇನ್ನು ಪೂಜೆ ಮುಗಿಸ್ಕೊಂಡು 7 ಗಂಟೆಗೆ ಹೊರಡ್ತೀವಿ ಅಂತ ಹೇಳಿ ನಮ್ಮ ಆಂಟಿ ಮಗ ಫೋನ್ ಮಾಡಿದ್ದ. ಅಕ್ಕ ಎಲ್ಲಿದ್ದೀರಾ? ನಾವು ಇವಾಗ 7:30 ಬಸ್ ಕತ್ತಾ ಇದ್ದೀವಿ ಅಂತ. ನಾನು ಹೇಳಿದೆ ನಾವು 7 ಗಂಟೆಗೆ ಬಿಡ್ತೀವಿ. ಮತ್ತು ಅಲ್ಲಿ ಇದ್ರ ಹತ್ರ ಹೂವು ಎಲ್ಲ ತೊಗೊಳೋದಿದೆ. ರಾತ್ರಿನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ತೆಂಗಿನಕಾಯಿ ಸುಳ್ಕೊಳ್ಳೋದು, ಕೊಬ್ಬರಿ ಎತ್ಕೊಳ್ಳೋದು ಮತ್ತು ಅಕ್ಕಿ ಬೆಲ್ಲ ಅವೆಲ್ಲ. ಹಾಗಾಗಿ ಬೆಳಗ್ಗೆ ಏನು ದಿಸ್ಕಾಗಲಿಲ್ಲ. ಪೂಜೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ಹೂವು ಎಲ್ಲ ಈಚೆ ಇಟ್ಟಿದ್ದೆ. ಮತ್ತು ಹಾರ ಒಂದು ಸಿಗಲಿಲ್ಲ, ನೆನೆಸ್ಕೊಂಡು ಕುತ್ಕಟ್ಟಲ್ಲಿ ಮಲ್ಲಿಗೆ ಹೂವಿನ ಹಾರ, ಮತ್ತು ಜಾಸ್ತಿ ರೇಟ್ ಹೇಳ್ತಿದ್ರು ಅಂತ ನಮ್ಮ ಮನೆಯವರು ಕಡಬಗೆರೆ ಕ್ರಾಸಲ್ಲಿ ತೊಗೊಂಡ್ರು. ಹೋಗುವಾಗ ದೇವ್ರಿಗೆ ಎಲ್ಲ ರೆಡಿ ಮಾಡ್ಕೊಂಡು ನಾನು ನಮ್ಮ ಆಂಟಿ ಮತ್ತು ನಮ್ಮ ಆಂಟಿ ಮಗ ಸೇರಿ ದೇವ್ರಿಗೆ ಎಲ್ಲ ರೆಡಿ ಮಾಡ್ಕೊಂಡು ಆರತಿ ಎಲ್ಲ ಪೂಜ್ಕೊಂಡ್ವಿ. ಭಾಳ ಚೆನ್ನಾಗಿ ಪೂಜೆಗೆ ಎಲ್ಲ ಹೆಲ್ಪ್ ಮಾಡ್ತಾನೆ. ಅವ್ರು ತೋಟದಲ್ಲೇ ಬಿಟ್ಟಿದ್ದು ನಿಂಬೆಹಣ್ಣೆಲ್ಲ ತಂದು ಅದನ್ನು ಅಮಾವಾಸ್ಯೆ ಇವತ್ತು 9/11 ದೀಪ ಹಚ್ಚೋಣ ನಿಂಬೆಹಣ್ಣಿಂದು, ಒಳ್ಳೇದಾಗುತ್ತೆ ಅಂತ. ಆಯಿತು ಅಂತ ಹೇಳ್ಬಿಟ್ಟು ಅವನೇ ಎಲ್ಲ ರೆಡಿ ಮಾಡಿಕೊಟ್ಟ. ಬಟ್ ಹಚ್ಚಕ್ಕೆ ನಾನು ಹೆಲ್ಪ್ ಮಾಡಿದೆ. ಇವನಿಗೆ ಹೆಣ್ಮಕ್ಳಿಲ್ಲ ಅಂತ ನಮ್ಮ ಆಂಟಿಗೆ ಯಾವ ಕೊರಗೂ ಇಲ್ಲ, ಅದಕ್ಕಿಂತ ಚೆನ್ನಾಗಿ ಮಾಡ್ತಾನೆ. ಪೂಜೆ ಪುನಸ್ಕಾರದಲ್ಲಿ ಬೇರೆ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾನೆ ಅವ್ರ ಅಮ್ಮಂಗೆ ಭಾಳ ಖುಷಿ. ನಮ್ಮ ಮಾವ ಅದನ್ನೆಲ್ಲ ನೋಡಿ ನಗ್ತಾ ಇದ್ದ. ಏನಕ್ಕ ನಿನಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾನೆ ಭರತ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರಿಗೆ ಹೆಣ್ಣು ದೇವ್ರುಗಳಿಗೆಲ್ಲ ಮಲ್ಲಿಗೆ ಹೂವಿನ ಹಾರ ಕೊಡೋದಂದರೆ ಭಾಳ ಖುಷಿ. ಹಾಗಾಗಿ ಯಾವ ದೇವರ ಸ್ಥಾನದಲ್ಲಿ ಹೂವು ಮುಡಿಸ್ತಾರೋ ಆ ದೇವಸ್ಥಾನಕ್ಕೆ ಮಾತ್ರ ಕೊಡ್ತಾರೆ.
ಇನ್ಫ್ಯಾಕ್ಟ್ ನಮ್ಮ ಮೇಲುಕೋಟೆ ದೇವಸ್ಥಾನದಲ್ಲೂ ನಾವು ಹೂವು ಎಷ್ಟೇ ಕಾಸ್ಟ್ಲಿ ತಗೊಂಡೋದ್ರು ಕಲ್ಲ ತೆಗೆದು ಸೈಡಿಗೆ ಬಿಸಾಕ್ತಾರೆ. ಹಂಗಾಗಿ ನಾವು ಬರೀ ಮಾರು ಹೂವು ತಗೊಂಡೋಗ್ತೀವಿ. ನೋಡಿ ದೇವ್ರಿಗೆ ಗಾಮದಮ್ಮ ದೇವ್ರಿಗೆ ಎಷ್ಟು ಲುಕ್ ಲೈಕಾಗಿ ಕಾಣುತ್ತೆ. ಹಂಗಾಗಿ ನಮಗೆ ಭಾಳ ಖುಷಿ ಆಯಿತು. ಇವತ್ತು ಅಮಾವಾಸ್ಯೆ ಪೂಜೆ ಇರೋದ್ರಿಂದ ಭಾಳ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು. ನಾವು ರೆಡಿ ಮಾಡ್ಕೊಂಡಿರೋದು ನಮ್ಮ ಆಂಟಿರು ಅಭಿಷೇಕ ಪೂಜೆ ಮಾಡೋಣ ಅಂತೇಳಿ ನಮ್ಮ ಆಂಟಿ ಮಗ ತೋಟದ ಹತ್ರಕ್ಕೆ ಬಂದ. ನಿಮಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.